ಸಾಕಷ್ಟು ಜನ CET ಸ್ಟೂಡೆಂಟ್ಸ್ ಒಂದು ತುಂಬಾನೇ ತಲೆ ಕೆಡಿಸ್ಕೊಬಿಟ್ಟಿದ್ದೀರಾ. ನಾವು ಆಪ್ಷನ್ ಎಂಟ್ರಿ ಯಾವಾಗ ಮಾಡೋದು, ಆಪ್ಷನ್ ಎಂಟ್ರಿ ಪೋರ್ಟಲ್ ಯಾವಾಗ ಓಪನ್ ಆಗುತ್ತೆ ಅಂತ. ಆ್ಯಕ್ಚುಲಿ ಇದ್ರ ಬಗ್ಗೆ ಏನು ಲೇಟೆಸ್ಟಾಗಿ ಇನ್ಫಾರ್ಮೇಷನ್ಸ್ ಇದೆಯಲ್ಲ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸಾಕಷ್ಟು ಜನ ಬರೀ ಇದೇ ಕಮೆಂಟಾಗಿ ಕೇಳ್ತಾ ಇರಾ, ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾರೆ ನಿಮಗೋಸ್ಕರ ಅಂತಾನೆ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಸ್ವಲ್ಪ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ. ಮತ್ತು ನೀ ಸ್ಟೂಡೆಂಟ್ಸ್ಗೆ ಕೆಲವು ಅಪ್ಡೇಟ್ಸ್ ಇದೆ, ಅದ್ರ ಬಗ್ಗೆನೂ ಕೂಡ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇನ್ನು ಮುಂದೆ KCET ಅಪ್ಡೇಟ್ಸ್ ಈ ಒಂದು ಚಾನಲಲ್ಲಿ ಕಂಟಿನ್ಯೂ ಆಗುತ್ತೆ. ಪ್ರತಿನಿತ್ಯನೂ ಕೂಡ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀ ಸ್ಟೂಡೆಂಟ್ಸ್ಗೆ ನೀವು ರೆಗ್ಯುಲರ್ ಆಗಿ ನಮ್ಮ ಚಾನಲ್ನ ಫಾಲೋ ಮಾಡ್ತಾ ಇರ ಅಂದರೆ ನಿಮ್ಗೆ ಆಗಲೇ ತಿಳಿಸ್ಕೊಟ್ಟಿದೆ. ಏನಂತ ಹೇಳಿದೆ ಅಂದರೆ, ಇಲ್ಲಿ ಎಕ್ಸಾಮ್ ನಡೆದ್ರೆ ಇಲ್ಲಿ ಯಾರು ಗ್ರೇಸ್ ಮಾರ್ಕ್ಸ್ ಕೊಟ್ಟಿರ್ತಾರಲ್ಲ ಅವ್ರಿಗೆ ನಡೆಸ್ಬೋದು ಅಂತ. ಸೇಮ್ ಅದೇ ರೀತಿ ಆಗಿದೆ. ಏನಂದರೆ ಜೂನ್ 23ನೇ ತಾರೀಕು ನೀಟ್ ಎಕ್ಸಾಮ್ ನಡೀತಿದೆ. ಇದರಿಂದ ಏನಾಗುತ್ತೆ ಅಂದರೆ ಜೂನ್ 23ನೇ ತಾರೀಕುವರೆಗೂ ಕೂಡ ಯಾವುದೇ ಥರದ ಕೌನ್ಸಿಲಿಂಗ್ ಇರೋದಿಲ್ಲ. ಯಾಕೆ ಅಂದರೆ ಅವ್ರಿಗೊಂದಷ್ಟು ಜನಕ್ಕೆ ಸಪ್ರೇಟಾಗಿ ಕೌನ್ಸಿಲಿಂಗ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಬೇಕಾಗತ್ತೆ. ಸರಿನಾ? ಇವಾಗ CET ಮತ್ತು ನೀಟ್ ಕೌನ್ಸಿಲಿಂಗ್ ಆಗಿದ್ರೆ ಯಾವಾಗಿರುತ್ತೆ, ಏನೇನು ಕತೆ ಆಗಿದೆ ಇವಾಗ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಎಡಿಸ್ ಮಾಡಿ ಅಂತ ಯಾವ್ದಾದ್ರು ಬ್ರೌಸರ್ಲಿ ಸರ್ಚ್ ಮಾಡಿ, ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ನಂತರ ಬೈ ನೌ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ KCET ನೀಟ್ ಆಪ್ಷನ್ ಎಂಟ್ರಿಗೆ ನೀವು ಯಾವ್ಯಾವ ರೀತಿ ಟ್ರಿಕ್ಸ್ನ ಯೂಸ್ ಮಾಡಬೇಕು, ಸ್ಟ್ರಾಟಜಿಗಳನ್ನ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಮತ್ತು ಕಟ್ ಆಫ್ ಕೂಡ ಇದೆ. ಕಮ್ಮಿ ರ್ಯಾಂಕಿಂಗ್ ಬಂದರೆ ಏನು ಮಾಡಬೇಕು, ಟಾಪ್ ಕಾಲೇಜ್ ಯಾವ ರೀತಿ ಪಡ್ಕೋಬೇಕು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಬೇಗ ಬೈ ಮಾಡ್ಕೊಳ್ಳಿ, ಯಾಕಂದರೆ ಆಫರ್ ಪ್ರೈಸ್ ಕೇವಲ ಇನ್ನು ಕೆಲವು ದಿನಗಳಲ್ಲಿ ಕ್ಲೋಸ್ ಆಗುತ್ತೆ. ಅದಕ್ಕೋಸ್ಕರ ಈ ಒಂದು ಕೋರ್ಸ್ನ ಬೈ ಮಾಡಿದ್ರೆ ನಿಮಗೆ ಡೆಫಿನೆಟ್ಲಿ ಆಪ್ಷನ್ ಎಂಟ್ರಿನ ನೀವು ಒಳ್ಳೆ ರೀತಿ ಮಾಡ್ಬೋದಾಗಿರುತ್ತೆ. ಆಗಲೇ ಸಾಕಷ್ಟು ಜನ ಕೂಡ ಬೈ ಮಾಡಿದ್ರೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆನೇ ಬರೋಣ. ಇಲ್ಲಿ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಿದ್ರಿ, ಇಲ್ಲಿ KCET ಆಪ್ಷನ್ ಎಂಟ್ರಿ ಯಾವಾಗ, ನೀಟ್ ಆಪ್ಷನ್ ಎಂಟ್ರಿ ಯಾವಾಗ ಅಂತ. ಯಾಕೆಂದರೆ ಎರಡೂ ಕೂಡ ಕಂಬೈನ್ಡ್ ಕೌನ್ಸಿಲಿಂಗ್. ಇಲ್ಲಿ CET ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೀನಿ, ಇಲ್ಲಿ ಏನಂದರೆ ಇಲ್ಲಿ ನೀಟ್ ಸ್ಟೂಡೆಂಟ್ಸಿಂದ ನಿಮಗೂ ಕೂಡ ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಯಾಕೆಂದರೆ ಅವ್ರದ್ದು ಕೌನ್ಸಿಲಿಂಗ್ ಡಿಲೇ ಆಯಿತು ಅಂದರೆ ನಿಮ್ಮದು ಕೂಡ ಡಿಲೇ ಆಗುತ್ತೆ. ಯಾಕೆಂದರೆ ಎರಡೂ ಕೂಡ ಕಂಬೈನ್ಡ್ ಕೌನ್ಸಿಲಿಂಗ್ ಮಾಡ್ತಾ ಇದ್ದಾರೆ ಹೋದ ವರ್ಷದಿಂದ. ಅದಕ್ಕೋಸ್ಕರ ಅವ್ರಿಗೇನು ಕಾಯೋಂಗಿಲ್ಲ ಅಂದಿದ್ರೆ ಇಷ್ಟಕ್ಕಾಗಲೇ ನಿಮಗೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿ ನೀವು ಒಂದು ಆಪ್ಷನ್ ಎಂಟ್ರಿ ಮಾಡಿ ನೀವು ಸ್ವಲ್ಪ ದಿನ ಆದಮೇಲೆ ಒಂದು ಸ್ವಲ್ಪ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಿಬಿಟ್ಟಿರಿ ಜೂನ್ ಎಂಡಲ್ಲಿ. ಆದರೆ ಏನು ಮಾಡೋಣ, ಕಂಬೈನ್ಡ್ ಕೌನ್ಸಿಲಿಂಗ್ ಇರೋದ್ರಿಂದ ನೀವು ಕೂಡ ವೆಯ್ಟ್ ಮಾಡಬೇಕು ನೀ ಸ್ಟೂಡೆಂಟ್ಸ್ಗೆ ಒಂದು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋವರೆಗೂ ಕೂಡ. ಇವಾಗ ನಾನು ಪ್ರೀವಿಯಸ್ ವೀಡಿಯೋದಲ್ಲೆಲ್ಲ ನಿಮ್ಗೆ ಅಪ್ಡೇಟ್ ಕೊಟ್ಟಿದ್ದೇನೆಂದರೆ ಇಲ್ಲಿ ಜೂನ್ 15ನೇ ತಾರೀಕಿಂದ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ಬೋದು, ಒಂದು ಎಕ್ಸ್ಪೆಕ್ಟೆಡ್ ಡೇಟು ಅಂತ. ಯಾಕೆ ಅಂದರೆ ನಮಗೆ ಈ ಒಂದು ವಿಷಯನೇ ಗೊತ್ತಿರಲಿಲ್ವಲ್ಲ, ಎಕ್ಸಾಮ್ ಕಂಡಕ್ಟ್ ಮಾಡಲ್ಲ ಅಂತ ಅಂದ್ಕೊಂಡಿದ್ವಿ. ಆದರೆ ಎಕ್ಸಾಮ್ ಮಾಡ್ತಾ ಇದ್ದಾರೆ. ಯಾರಿಗೆ ಅಂದರೆ 1500 ಜನ ಸ್ಟೂಡೆಂಟ್ಸ್ ಸಮಥಿಂಗ್ ಇದ್ದಾರಲ್ವಾ, ಅವ್ರದ್ದು ಗ್ರೇಸ್ ಮಾರ್ಕ್ಸ್ ಕೊಟ್ಬಿಟ್ಟಿದ್ರಲ್ಲ ಅವ್ರಿಗೆ. ಅದರಿಂದ ಇಲ್ಲಿವರೆಗೂ ಕೂಡ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದು ತುಂಬಾ ಡಿಲೇ ಆಗಿರುತ್ತೆ. ಅದಕ್ಕಿಂತ ಮುಂಚೆ ಏನೇನು ಪ್ರೋಸೆಸ್ ಇರುತ್ತಲ್ಲ ಅದು ಬೇಕಾದ್ರೂ ಮಾಡ್ಕೋಬೋದು. ಆದರೆ ಆಪ್ಷನ್ ಎಂಟ್ರಿ ಮಾತ್ರ ಸ್ಟಾರ್ಟ್ ಆಗಲ್ಲ. ಸರಿನಾ? ಅದರಿಂದ ನೀವು ಯಾರ್ಯಾರು ಇವಾಗ ಕೌನ್ಸಿಲಿಂಗ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ, ಈ ಮಂತು ಪೂರ್ತಿ ವೆಯ್ಟ್ ಮಾಡಬೇಕಾಗುತ್ತೆ. ಈ ಮಂತ್ ಎಂಡಲ್ಲಿ ನಮ್ಗೆ ಏನಾದರೂ ಒಂದು ಸ್ವಲ್ಪ ಐಡಿಯಾ ಕ್ಲಾರಿಟಿ ಬರ್ಬೋದು. ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಿ. KCET ಕೌನ್ಸಿಲಿಂಗು ಕೂಡ ಡಿಲೇ ಆಗುತ್ತೆ ಮತ್ತು ನೀಟ್ ಕೌನ್ಸಿಲಿಂಗು ಕೂಡ ಡಿಲೇ ಆಗುತ್ತೆ. ಆದರೆ ಅವ್ರಿಗೆ ಇನ್ನೊಂದು ಆಪ್ಷನ್ ಕೂಡ ಇರುತ್ತೆ. ಇವಾಗ KCET ಕೌನ್ಸಿಲಿಂಗ್ ಸಪ್ರೇಟಾಗಿ ಒಂದು 2 ರೌಂಡ್ ಮಾಡಿಬಿಟ್ಟು ಇನ್ನೊಂದು ರೌಂಡ್ ಮಾತ್ರ ಓಲ್ಡಲ್ಲಿ ಇಟ್ಕೊಂಡು ಅದನ್ನ ನೀಟ್ ಕೌನ್ಸಿಲಿಂಗ್ ಜೊತೆ ಆ್ಯಡ್ ಅಪ್ ಮಾಡ್ಕೊಂಡು ಮಾಡೋ ರೀತಿನೂ ಕೂಡ ಇರುತ್ತೆ. ಆ ರೀತಿ ಅವ್ರು ಡಿಸಿಷನ್ ತೊಗೊಂಡ್ರೆ ತೊಗೋಬೋದು, ತೊಗೋದೇನೆ ಓಲ್ಡ್ ಮಾಡ್ಕೊಂಡು ಅದೇ ರೀತಿ ಇಟ್ಕೋಬೋದು. ಆ ರೀತಿ ಇಟ್ಕೋತು ಅಂದರೆ ಜೂನ್ ಎಂಡ್ವರೆಗೂ ಕೂಡ ವೆಯ್ಟ್ ಮಾಡಿ. ಅದಾದ್ಮೇಲೆ ನಿಮಗೆ ಅಪ್ಡೇಟ್ ಸಿಗುತ್ತೆ. ನಿಮ್ಗೆ ಇದೇ ರೀತಿ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ.